ಕಾರ್ತಿಕ ಮಾಸದ ಪ್ರಯುಕ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆಯಲ್ಲಿರುವ ಸುಮಾರು 120 ವರ್ಷಗಳ ಪುರಾತನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಭರದ ಸಿದ್ಧತೆಗಳು ನಡೆಯುತ್ತಿವೆ. ಈ ಐತಿಹಾಸಿಕ ದೇವಾಲಯದಲ್ಲಿ ಕಳೆದ ಸುಮಾರು 50 ವರ್ಷಗಳಿಂದ ಪ್ರತಿ ಕಾರ್ತಿಕ ಮಾಸದಲ್ಲಿ ಬೆಳಗ್ಗೆ ಹಾಗೂ ಸಂಜೆ ವಿಶೇಷ ಪೂಜಾ ಕಾರ್ಯಕ್ರಮಗಳು, ಸಾಯಂಕಾಲ ದೀಪಾರಾಧನೆ ಕಾರ್ಯಕ್ರಮವು ಭಗವಂತನ ಪ್ರೇರಣೆಯಿಂದ ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಈ ವರ್ಷದ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಅಕ್ಟೋಬರ್ 25ರ ಶನಿವಾರದಂದು ವಿಜೃಂಭಣೆಯಿಂದ ಆಯೋಜಿಸಲಾಗಿದ್ದು, ಈ ಹಿನ್ನೆಲೆಯಲ್ಲಿ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಭಕ್ತಾದಿಗಳು ಸಕಲ ಸಿದ್ಧತೆಗಳನ್ನು ನಡೆಸುತ್ತಿದ್ದಾರೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ವತಿಯಿಂದ ಕೋರಲಾಗಿದೆ. ಈಗ ನಾವು ಶ್ರೀನಿವಾಸಪುರದಲ್ಲಿ ತುಂಬಾ ಪುರಾತನವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ದೇವಸ್ಥಾನದ ವತಿಯಿಂದ ಇದನ್ನು ವಹಿಸ್ಕೊಂಡಂಥವರು ಈ ಊರಿನ ಪ್ರಮುಖರು ಬಂದು ನಮ್ಮ ಸಾಹೇಬ್ರ ಹತ್ರ ನಮ್ಮ ಇವ್ರ ಹತ್ರ ಎಲ್ಲ ಕೂತ್ಕೊಂಡು ಇಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಮಾಡಬೇಕು ಅಂತೇಳಿ ಅವರು ಪ್ರಸ್ತಾಪವನ್ನು ಇಟ್ಟರು. ಅದಕ್ಕೇನಪ್ಪ ಲಕ್ಷ ದೀಪೋತ್ಸವ ಮಾಡಬೇಕಂದ್ರೆ ಏನೇನು ಮಾಡಬೇಕು, ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲರನ್ನೂ ಶ್ರೀನಿವಾಸಪುರದಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಭಕ್ತಾದಿಗಳನ್ನ ಕರೆದು ಎಲ್ಲ ಕೂತ್ಕೊಂಡು ಮಾತಾಡಿದಾಗ ನಾವು 1 ಲಕ್ಷ ದೀಪನ ಇಲ್ಲಿ ಹತ್ತಿಸಬೇಕು ಅಂತೇಳಿ ನಿರ್ಧಾರ ಮಾಡಿದ್ವಿ. 1 ಲಕ್ಷದ 1 ದೀಪ ಯಾವತ್ತು 25ನೇ ತಾರೀಕು ಶನಿವಾರದಂದು. ಈ 1 ಲಕ್ಷದ ದೀಪ ಮಾಡಬೇಕು ಅಂದರೆ ಈ ದೇವರನ್ನ ಈ ಊರಲ್ಲಿ ಮೆರವಣಿಗೆ ಮಾಡಬೇಕು. ಮೆರವಣಿಗೆ ಮಾಡಬೇಕು ಅಂದರೆ ಯಾವ ಬೀದಿಲಿ ಮೆರವಣಿಗೆ ಮಾಡಬೇಕು, ಮೆರವಣಿಗೆ ಮಾಡಬೇಕಾದ್ರೆ ಏನೇನು ಇರಬೇಕು ಎಲ್ಲದನ್ನು ನಾವು ನಿರ್ಧಾರ ಮಾಡಿ 25ನೇ ತಾರೀಕು ನಿರ್ಧಾರ ಮಾಡಿದ್ದೀವಿ. ಎಲ್ಲರೂ ಈ ಊರಿನ ಪ್ರಮುಖರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಬೇಕಾಗಿ ಎಲ್ಲರೂ ಭಕ್ತಾದಿಗಳಲ್ಲಿ ವಿನಂತಿ. ಇದು ಎಲ್ಲ ಊರಿನ ಪ್ರಮುಖರಿಂದ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಮಾಡ್ತಾರೆ. 11 ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನ ಇಲ್ಲಿಂದ ಹೂವಿನ ಪಲ್ಲಕ್ಕಿ ಮುಖಾಂತರ ಡೊಲು ಕುಣಿತ, ವೀರಗಾಸೆ ಸುಮಾರು ಇದರಲ್ಲಿ ಪಾಂಪ್ಲೆಟಲ್ಲಿ ಹಾಕಿದ್ದೀವಿ. ಈ ಎಲ್ಲ ಐಟಮ್ಗಳನ್ನು ರೋಡಲ್ಲಿ ಅಳವಡಿಸ್ಕೊಂಡು ಊರಿನ ರಥಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡುತ್ತೇವೆ. ಸಾಯಂಕಾಲ 5 ಗಂಟೆಗೆ ದೇವರು ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದ ಮೇಲೆ ಮಹಾಮಂಗಳಾರತಿ 6 ಗಂಟೆಗೆ ಆಗೋದು. 6 ಗಂಟೆ ನಂತರ ಸೂರ್ಯಾಸ್ತಮದಲ್ಲಿ ದೀಪಗಳನ್ನು 1 ಲಕ್ಷದ 1 ದೀಪಗಳನ್ನು ಬೆಳಗಿಸಲಾಗುವುದು. ಎಲ್ಲ ಭಕ್ತಾದಿಗಳು ಇದರಲ್ಲಿ ನೆರವೇರಿಸ್ತಾರೆ. ಏನಂತಂದರೆ ಇದು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾದಂಥ ಕಾರ್ಯಕ್ರಮ ಅಲ್ಲವಾದ್ದರಿಂದ ದಯಮಾಡಿ ಸ್ವಲ್ಪ ಯಾರಿಗಾನ ಆ ಥರ ಮುಜುಗರ ಅಂತ ಹೇಳಿದರೆ ದಯಮಾಡಿ ಭಗವಂತ ಕಾರ್ಯದಲ್ಲಿ ಯಾರೂ ಮುಜುಗರ ಪಟ್ಕೋಬೇಡಿ. ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು ಭಕ್ತಾದಿಗಳಿಂದ ಆಗ್ತಕ್ಕಂಥ ಕಾರ್ಯಕ್ರಮ ಆದ್ದರಿಂದ ಎಲ್ಲರೂ ಭಾಗವಹಿಸಬೇಕಾಗಿದೆ. ನಿಮ್ಮೆಲ್ಲರೂ ಸಹಾಯ ಇದಕ್ಕೆ ಬೇಕಾಗಿದೆ. ಭಗವಂತ ಕೃಪೆಗೆ ಪಾತ್ರರಾಗೋದ್ರಲ್ಲಿ ಯಾವುದೇ ಪಕ್ಷಪಾತವಿಲ್ಲ. ದಯಮಾಡಿ ಎಲ್ಲರಲ್ಲೂ ಮತ್ತೊಮ್ಮೆ ನಾನು ಇನ್ನೊಂದು ಸಾರಿ ವಿನಂತಿ ಮಾಡ್ಕೊಳ್ತೇನೆ, ಎಲ್ಲರೂ ಭಾಗವಹಿಸಿ ವಿಜೃಂಭಣೆಯಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಒಂದು ಉತ್ಸವವನ್ನು ಮಾಡೋಣ. ಸಾಯಂಕಾಲ ದೀಪ ಬೆಳಗೋದ್ರಲ್ಲೂ ಅಷ್ಟೇ ಎಲ್ಲ ಭಕ್ತಾದಿಗಳು ಹೆಣ್ಮಕ್ಳೆಲ್ಲ ಬಂದು ಹಚ್ತಾರೆ. ಮೆರವಣಿಗೆನಂತೂ ಎಲ್ಲರೂ ಪಾಲ್ಗೊಂಡ್ರೆ ಈ ಊರಿನಲ್ಲಿ ಮುಖ್ಯವಾಗಿ ಸುತ್ತಮುತ್ತ ಹಳ್ಳಿಗಳ ಜೊತೆಗೆ ಊರಿನಲ್ಲಿ ಪ್ರತಿಯೊಬ್ಬರಿಗೂ ಭಾಗವಹಿಸಿದ್ರೆ ಭಗವಂತ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾನೆ. ಯಾರ್ಯಾರೋ ಭಗವಂತ ಕಾರ್ಯದಲ್ಲಿ ನೀವು ಪಾಲ್ಗೊಳ್ತೀರೋ ಎಲ್ರಿಗೂ ಭಗವಂತ ಒಳ್ಳೆಯದು ಮಾಡಲಿ, ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಮನವಿ ಮಾಡ್ಕೊಳ್ತಾರೆ. ಕಾರ್ತಿಕ ಸೋಮವಾರ ಪ್ರಯುಕ್ತದಿಂದ 25 ತಾರೀಕು ಇಲ್ಲಿ ಲಕ್ಷ ದೀಪೋತ್ಸವ ಹಮ್ಮಿಕೊಂಡಿದ್ದಾರೆ. ಮೊದಲಿಗೆ ಇದು ಮುಜರಾಯಿ ಇಲಾಖೆ ಇದರಿಂದ ಮೊದಲಿಗೆ ಯಾರೂ ಇಷ್ಟೊಂದು ಇಂಟ್ರೆಸ್ಟಾಗಿ ಮಾಡ್ತಾ ಇಲ್ಲ. ಆದರೆ ಈಗ ಒಂದು ಟೆಸ್ಟ್ ಮಾಡಿಕೊಂಡು ಶ್ರೀನಿವಾಸಪುರ ನಾಗರಿಕರು ಒಂದು ಟೆಸ್ಟ್ ಮಾಡಿಕೊಂಡು ಇದನ್ನು ಲಕ್ಷ ದೀಪೋತ್ಸವ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ. ಅವತ್ತು 25ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ದೇವರ ಮೆರವಣಿಗೆ ಇರ್ತದೆ. ರಥಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಮತ್ತೆ ಸಂಜೆ 6 ಗಂಟೆಗೆ 1 ಲಕ್ಷ 1 ದೀಪವನ್ನು ಅಂಟಿಸೋಕ್ಕೆ ಭಕ್ತಾದಿಗಳಿಗೆ ಎಲ್ಲರಿಗೂ ಅವಕಾಶ ಕೊಡ್ತಾರೆ. ಆ ಭಕ್ತಾದಿಗಳು 6:30ಗೆ ಬಂದು ಎಲ್ಲರೂ ದೀಪಗಳನ್ನು ಬೆಳಗಿಸಿ 8 ಗಂಟೆಗೆ ಮಂಗಳಾರತಿ ತಗೊಂಡು 5,000 ಜನಕ್ಕೆ ಪ್ರಸಾದವನ್ನು ನಿವೇದನೆ ಮಾಡಿದ್ದಾರೆ. ಪ್ರಸಾದ ತಿನ್ಕೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ಳುತ್ತಾರೆ.